ತಾಲೂಕಿನ ತರಲಕಟ್ಟಿ ತಾಂಡ ಹಾಗೂ ಗ್ರಾಮದ ಎಲ್ಲ ಗುರು ಹಿರಿಯರು, ಯುವಕರು, ಮಹಿಳೆಯರು ಮಾರ್ಚ್ 14ರಂದು ಶ್ರೀ ಸೇವಾಲಾಲ್ ಮಹಾರಾಜರ ದೇವಸ್ಥಾನದ ಆವರಣದಲ್ಲಿ ಸಭೆ ಸೇರಿ ಗ್ರಾಮದಲ್ಲಿ ಸಾರಾಯಿ ಮಾರಾಟ ಸಂಪೂರ್ಣ ನಿಷೇಧ ಮಾಡಿದ್ದೇವೆಂದು ಘೋಷಿಸಿದರು. ತರಲಕಟ್ಟಿ ಗ್ರಾಮವೊಂದರಲ್ಲೇ ಪ್ರತಿ ವರ್ಷ ಕನಿಷ್ಠ 10 ಜನ ಯುವಕರು ಸಾರಾಯಿ ಚಟಕ್ಕೆ ಬಲಿಯಾಗಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಮದ್ಯಪಾನ ಒಂದು ಸಾಮಾಜಿಕ ಪಿಡುಗು. ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಕುಟುಂಬಗಳು ಮದ್ಯಪಾನದಿಂದ ಬೀದಿ ಪಾಲಾಗುತ್ತಿದ್ದಾರೆ. ಕುಟುಂಬಕ್ಕೆ ಆಸರೆ ಆಗಬೇಕಿದ್ದ ಅದೆಷ್ಟೋ ಜನ ಯುವಕರು ಶಾಲಾ ಕಾಲೇಜು ಬಿಟ್ಟು ಸಾರಾಯಿ ದಾಸರಾಗೆ ತಂದೆ ತಾಯಿಗಳು ಹಾಗೂ ಹೆಂಡತಿ ಮಕ್ಕಳಿಗೆ ನಿತ್ಯವೂ ನರಕದ ಪರಿಸ್ಥಿತಿ ನಿರ್ಮಾಣ ಮಾಡ್ತಿದ್ದಾರೆ. ಸತತ ಮದ್ಯಪಾನ ಮಾಡೋದ್ರಿಂದ ಲಿವರ್, ಕಿಡ್ನಿ ಡ್ಯಾಮೇಜ್ ಆಗಿ ಸಂಪೂರ್ಣ ಆರೋಗ್ಯ ಹದಗೆಡುತ್ತದೆ. ಇದನ್ನು ಯುವಕರು ಅರ್ಥ ಮಾಡಿಕೊಳ್ಳಬೇಕು. ಮದ್ಯಪಾನ ಬಿಟ್ಟು ಒಳ್ಳೆಯ ವಿದ್ಯಾಭ್ಯಾಸ ಸಂಪಾದಿಸಿ ಕುಟುಂಬಕ್ಕೆ ಆಸರೆ ಆಗಬೇಕೆಂದು ಅತಿಥಿ ಶಿಕ್ಷಕ ಲೋಹಿತ್ ರಾಠೋಡ್ ಅವರು ಸಲಹೆ ನೀಡಿದ್ರು. ದಿನಸಿ ಅಂಗಡಿ ಅಥವಾ ಚಿಕನ್ ಅಂಗಡಿ ನೆಪದಲ್ಲೇ ಸಾರಾಯಿ ಮಾರುವವರನ್ನ ಇನ್ನು ಮುಂದೆ ಸಹಿಸಿಕೊಳ್ಳಲಾಗೋದಿಲ್ಲ. ಗ್ರಾಮದಿಂದ ಬಹಿಷ್ಕರಿಸುತ್ತೇವೆ. ಕಾನೂನು ಕ್ರಮ ಕೈಗೊಳ್ಳಲು ಸಂಬಂಧಿಸಿದ ಇಲಾಖೆಗಳಿಗೆ ದೂರು ಸಲ್ಲಿಸುತ್ತೇವೆ ಅಂತ ಗ್ರಾಮದ ಹಿರಿಯರಾದ ವೆಂಕೋಬಪ್ಪ ನಾಯ್ಕ್ ಹೇಳಿದ್ರು. ಯುವಕರು ಮದ್ಯಪಾನ, ಧೂಮಪಾನ, ಜೂಜಾಟದಂತಹ ದುಶ್ಚಟಗಳಿಗೆ ಬಲಿಯಾಗದೆ ಒಳ್ಳೆಯ ಬದುಕು ಕಟ್ಟಿಕೊಳ್ಳಬೇಕು. ಯಾವುದೇ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಲ್ಲಿ ನಾವೇ ನೇರವಾಗಿ ಪೊಲೀಸರಿಗೆ ದೂರು ಸಲ್ಲಿಸುತ್ತೇವೆಂದು ಪತ್ರಕರ್ತರಾದ ಶ್ರೀ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್ ತಿಳಿ ಹೇಳಿದ್ರು. ನಂತರ ಬೇವೂರು ಪೊಲೀಸ್ ಠಾಣೆ ಹಾಗೂ ಯಲಬುರ್ಗಾ ಅಬಕಾರಿ ಇಲಾಖೆಗೆ ತೆರಳಿ ಮನವಿ ಪತ್ರ ಸಲ್ಲಿಸಿ ತರಲಕಟ್ಟಿ ಗ್ರಾಮದಲ್ಲಿ ಕಾನೂನು ಬಾಹಿರವಾಗಿ ಸಾರಾಯಿ ಮಾರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿಗಳ ಮುಂದೆ ಧರಣಿ ಸತ್ಯಾಗ್ರಹ ಮಾಡೋದಾಗಿ ಎಚ್ಚರಿಸಿದ್ರು. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಅಧಿಕಾರಿಗಳು ಎಲ್ಲಾ ರೀತಿಯ ಕಾನೂನು ಕ್ರಮ ಕೈಗೊಂಡು ಸಹಕರಿಸುತ್ತೇವೆ ಅಂತ ಅಭಯ ನೀಡಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಲೋಹಿತ್ ರಾಠೋಡ್, ರಮೇಶ್ ರಾಠೋಡ್, ಯಂಕಪ್ಪ ರಾಠೋಡ್, ದೇವಪ್ಪ ಕಾರ್ಬಾರಿ, ಸಕ್ರಪ್ಪ ರಾಠೋಡ್, ಗದಿಗೆಪ್ಪ, ಶ್ರೀಧರ್, ಹನುಮಂತಪ್ಪ ಮೈಲಾರಿ, ಶರಣಪ್ಪ ನಾಯ್ಕ್, ವೀರೇಶಪ್ಪ ನಾಯ್ಕ್, ವೆಂಕೋಬ್ ಚವ್ಹಾಣ್, ಅಯ್ಯಪ್ಪ, ಪ್ರಭುಗೌಡ ಪಾಟೀಲ್, ತೋಟಪ್ಪ ಬೇವೂರು, ಶರಣಪ್ಪ ಬಡಗಿ, ಮಂಜುನಾಥ್ ಲಮಾಣಿ, ಮಾರುತಿ ಲಮಾಣಿ, ಪ್ರೇಮಿಳವ್ವ, ಬಸಮ್ಮ, ಅಂಬವ್ವ, ಶಾಂತವ್ವ ಹಾಗೂ ಹಿರಿಯರು, ಯುವಕರು, ಮಹಿಳೆಯರು ಉಪಸ್ಥಿತರಿದ್ದರು. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ತರಲಕಟ್ಟಿ ತಾಂಡ, ಯಲಬುರ್ಗಾ. ಇದಕ್ಕೆ ತಾವೆಲ್ಲರೂ ಗ್ರಾಮದವರಾಗಿರ್ಲಿ, ತಾಂಡದವರೇ ಆಗಿರ್ಲಿ, ಎಲ್ಲರೂ ಕಟಿಬದ್ಧರಾಗಿ ನಿಲ್ಲಬೇಕು. ಯಾರು ಇವತ್ತಿಂದ ಸಾರಾಯಿ ಮಾರಾಟ ಮಾಡಕೂಡದು. ಒಂದು ವೇಳೆ ಮಾರಾಟ ಮಾಡಿದ್ದೆ ಆತಂದ್ರೆ ಇದ್ರಾಗ ನಾನು ಕೂಡ ಮುಲಾಜಿಲ್ದ ನಾವು ಪೊಲೀಸ್ ಸ್ಟೇಷನ್ಗೆ ಕೊಡಿಸ್ತೀನಿ. ನಾನು ಮತ್ತೆ ಕೂಡ ವರದಿನೂ ಮಾಡ್ತೀನಿ. ಅಬ್ಕಾರಿ ಇಲಾಖೆಯವ್ರ ಕೈ ರೀತಿ ನಿಮ್ಮನ್ನು ಅರೆಸ್ಟ್ ಮಾಡಿಸ್ತೀನಿ. ಇದು ಚಾಲೆಂಜ್ ಸರ್. ಎಲ್ಲರೂ ಹೊಣೆ ಇರಬೇಕು. आज तरलकट्टी तांडर माई दारू येतो तो शेज पीपीन मरे लागे जना आज दारू बंद करना को आज ये चोक तो 1 लाख रुपया दांड दूचो हम जाता ने कस्टडी हो मातारा ಮಾಡಬೇ चलो सब वीडियो चलो चलो ಮಾಡ ಹಿರಿಯರ ತೀರ್ಮಾನಕ್ಕಿದೆ ಇದು ಮತ್ತೆ ಹಿರಿಯರಿಗೆ ಕೂಡ ನಾನು ಕೈ ಮುದ್ದು ಹೇಳಕತ್ತೀನಿ. ಇನ್ನು ಹೆಣ್ಮಕ್ಳು ಎಲ್ಲರೂ ನಿಂತ್ಕೊಂಡು ನಾವು ಸರಾಯ ಮಾತ್ರ ಬಂದ್ ಆಗ್ಬೇಕು. ಇನ್ನು ಮೇಲೆ ಮತ್ತೆ ಇನ್ನು ಚಲೋ ಆಯ್ತಂದ್ರೆ ಮತ್ತೆ ಮೇಲೆ ಮೇಲೆ ದಂಡ. 4 ಸಲ ಹೋರಾಡಿದ್ರೆ ನಿಮ್ಮ ಅಂತಾನೆ 4 ಸಲ ನೀವು ಹೋದ್ರ ಸ್ಟೇಷನ್ಗೆ ಸಾಕು, ಮತ್ತೇನು ಬೇಕಾಗಿಲ್ಲ.
ಇನ್ನು ನಾವು ಬಿಡಂಗಿಲ್ಲ. ನಾವು ಕೈ ಇಟ್ಟಿವಿ ಅಂದ್ರೆ ಬಿಡಂಗಿಲ್ಲ. ನಾನು ಯಾವಾಗ ಹೇಳ್ಕೊಂತ ಬಂದೆ, ನೀವು ಯಾರು ವಿಚಾರ ಮಾಡಲಿಲ್ಲ. ಗಾಡಿ ತಂದು ನಮ್ಮ ರವಿ ನಿಲ್ಲಿಸಿದ್ರು ಕೂಡ ನೀವು ಕೇರ್ ಮಾಡಲಿಲ್ಲ. ಅವ್ರ दारू पीती ना मरेल लागे अशी कुवारी छोरी जशी होणारी गोंडे छोड़ दे लगे जा रहे थे लाल गोंडे भेट भेटावर कष्टाचं इजेती आपण नगऱ्यामा दारू ಒಟ್ಟು वेचारो मत भाग्य केताणे शेज बाईगुळे अजी नगरे डावशाण ये मोठ्यार सब्बीसे भैरव करताना आजे ती दारू वेचारो मत भा आपण ताणे मकाना दुसरी जाग जाताना काय बी क्रिया का ताणेमा मत केरे जे ती दारू वेचारो आज ती वेचेवाळ बी जागृति वेर छोड़ दो वेचेवाळ तुमने घरे नाव केन बुलाय नाही नी तुम्ही बी छोड़ दे ताणे ने ओने गास्ते रो कोई एकाद वेचरेस के तो पकड़ पंचिम लिया हो पंचिम लिया ताणे ना कोण होने 1 लाख रुपया दान घालो कोई भी एक माणूस एक माटली वेचरोस करता भी 1 लाख रुपया दान घालो आता वो समजते दारू वेचरो छोड़ हांग आजच्या वेळेला आपण तांडव केताणे ना आपण हे मीटिंग आणि भेळेन भेटे वेळेचं शेन एक मनुष्य करताणे ना उभ्याचो केर के तो गोरमाटीन कुर्सी भी यूज छे आज कोई सरकारी वाला सती भी आन थामे कोणती गोरमाटी साफ केलं तो कोई भी पकडे नाही असं ही जेटी आहे ना वाकर न ते चालन डगर जावं केन केताण के ना ये पंचिम आप मग केरोजू अजी हांग वाते करेवाळ कोई रतो वाते करो गामेर पटल्यान आमल्याचं वने निचनिक वाते करणे अवकाश येतो